ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಆರಂಭ ಆಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಸೆಷನ್ ಕೋರ್ಟ್ ಅಲ್ಲಿ ರೇಣುಕಾಸ್ವಾಮಿಯ ತಂದೆ ತಾಯಿ ಹಾಜರಾಗಿದ್ದಾರೆ. ಸಾಕ್ಷಿಗಳು ಈ ಕೇಸ್ನಲ್ಲವರು. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ನಂಬರ್ 2 ದರ್ಶನ್, ಆರೋಪಿ ನಂಬರ್ 1 ಪವಿತ್ರ ಗೌಡ ಹಾಜರಾಗಿದ್ದಾರೆ. ಕೋರ್ಟ್ ಕಟಕಟೆಗೆ ಬಂದಿದ್ದಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು. ನ್ಯಾಯಾಧೀಶರ ಮುಂದೆ ಸಾಕ್ಷ್ಯ ನುಡಿಯೋದಕ್ಕಿದ್ದಾರೆ ರೇಣುಕಾಸ್ವಾಮಿಯ ಪೋಷಕರು. ಸದ್ಯ ವಿಚಾರಣೆ ಆರಂಭ ಆಗಿದೆ, ಟ್ರಯಲ್ ಆರಂಭ ಆಗಿದೆ. ಈ ಕೇಸ್ನ ಸಾಕ್ಷಿಗಳಾದಂಥ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇಬ್ಬರನ್ನ ಕೂಡ ಇವತ್ತು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಕೋರ್ಟ್ ಕಟಕಟೆಯಲ್ಲಿ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆಯೂ ಕೂಡ ನಡೆಯೋದಕ್ಕಿದೆ. ಪಾರ್ಟಿ ಸವಾಲಿಗೆ ಒಳಪಡಿಸುವಂತ ಪ್ರಕ್ರಿಯೆ ಕೂಡ ನಡೆಯೋದಕ್ಕಿದೆ. ಆ ಪ್ರೊಸೀಜರ್ ಆರಂಭ ಆಯಿತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಇನ್ ಕ್ಯಾಮರಾ ಪ್ರೊಸೀಡಿಂಗ್ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಇವತ್ತು ಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿತ್ತು. ಈ ವೇಳೆ ಜಡ್ಜ್ ಒಂದು ಸೂಚನೆಯನ್ನ ಕೊಟ್ಟರು. ಆರೋಪಿಗಳ ಪರ ವಕೀಲರು ಯಾರಿದ್ದಾರೋ ಅವರನ್ನ ಹೊರತುಪಡಿಸಿ ಮತ್ತೆಲ್ಲರೂ ಕೂಡ ಹೊರಗೆ ಹೋಗಿ ಅನ್ನುವಂಥ ಸೂಚನೆಯನ್ನ ಕೊಟ್ಟರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಈಗ ಆರಂಭ ಆಗಿದೆ, ಟ್ರಯಲ್ ಆರಂಭ ಆಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಈ ಕೇಸಿನ ಪ್ರಮುಖ ಸಾಕ್ಷಿಗಳಾಗಿರುವಂಥ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇಬ್ಬರಿಗೂ ಕೂಡ ಕೋರ್ಟ್ನಿಂದ ಸಮನ್ಸ್ ಇಶ್ಯೂ ಆಗಿತ್ತು ಸಾಕ್ಷ್ಯ ನುಡಿಯೋದಕ್ಕೆ. ಸದ್ಯ ಅವರು ಕೋರ್ಟಿಗೆ ಬಂದಿದ್ದಾರೆ. ಕೋರ್ಟ್ನಲ್ಲಿ ಸದ್ಯ ಪ್ರೊಸೀಜರ್ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇಬ್ಬರು ಈ ಕೇಸ್ನಲ್ಲಿ ಸಾಕ್ಷಿಗಳು, ವಿಟ್ನೆಸ್ ಅವರು. ವಿಟ್ನೆಸ್ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆಯನ್ನ ಈಗ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ವಿಚಾರಣೆ ಆರಂಭ ಆಗಿದೆ, ಟ್ರಯಲ್ ಶುರುವಾಗಿದೆ ಅನ್ನುವಂಥ ಡೀಟೇಲ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಇವತ್ತಿನ ಪ್ರೊಸೀಜರ್ ಏನು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟಿ ಸವಾಲಿಗೆ ಒಳಪಡಿಸೋದ ವಿಟ್ನೆಸ್ ಅನ್ನ? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ಹಾಜರಾಗಿದ್ದಾರೆ. ಮತ್ತೊಂದೆಡೆ ಮುಖ್ಯವಾಗಿ ಏನಂದ್ರೆ ರೇಣುಕಾಸ್ವಾಮಿಯ ತಂದೆ ತಾಯಿಗಳು ಸಹ ಇವತ್ತು ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸುಮಾರು 272 ಸಾಕ್ಷಿಗಳಿದ್ದಾರೆ. ಅದರಲ್ಲಿ ಇವತ್ತು 7-8ನೇ ಸಾಕ್ಷಿಯಾಗಿರ್ತಕ್ಕಂಥ ರತ್ನಪ್ರಭಾ ಅವರು ಈಗ ಓತನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ 64ನೇ ACMM ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ IP ನಾಯಕ್ ಅವರ ಮುಂದೆ ಈಗ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಸಾಕ್ಷಿಗಳು ಬಂದಿದ್ದಾರ, ವಿಚಾರಣೆಯನ್ನ ಆರಂಭ ಮಾಡಬಹುದಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ SPP ಪರ ಪ್ರಸನ್ನ ಕುಮಾರ್ ಅವರ ಜೂನಿಯರು ಸಚಿನ್ ಹಾಜರಿರ್ತಾರೆ. ಅವರು ಕೂಡ ಹೇಳ್ತಾರೆ ಸಾಕ್ಷಿಗಳು ಹಾಜರಾಗಿದ್ದಾರೆ ಅಂತ ಹೇಳ್ತಾರೆ. ಕೆಲ ಕಾಲ ವಿಚಾರಣೆಯನ್ನ ಮುಂದೂಡ್ತಾರೆ. ನಂತರ ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಯನ್ನ ಆರಂಭವಾಗಿರ್ತಕ್ಕಂಥದ್ದು. ರತ್ನಪ್ರಭಾ ಏನಿದ್ದಾರೆ, ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರನ್ನ ಕೋರ್ಟ್ಗೆ ಕರೆತರ್ತಾರೆ. ಅಲ್ಲಿ ಕೋರ್ಟ್ ಅಲ್ಲಿ ಸಾಕಷ್ಟು ಜನ ವಕೀಲರು ಕಿಕ್ಕಿರಿದು ತುಂಬಿರ್ತಾರೆ. ಹಾಗಾಗಿ ಇನ್ ಪ್ರೊಸೀಡಿಂಗ್ ಮಾಡ್ತೀವಿ ಅಂತ ಹೇಳಿ ಜಡ್ಜ್ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಈಗ ಎಲ್ಲರನ್ನೂ ಸಹ ಹೊರಗಡೆ ಕಳಿಸಿ ವಿಚಾರಣೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಕೋರ್ಟ್ ಹಾಲು ಸಂಪೂರ್ಣವಾಗಿ ಕಿಕ್ಕಿರಿದು ತುಂಬಿದೆ. ಹೀಗಾಗಿ ಎಲ್ಲರನ್ನ ಸಹ ಹೊರಗಡೆ ಕಳಿಸಿ ಈಗ ಸಾಕ್ಷಿಗಳ ಹೇಳಿಕೆಯನ್ನ ಮತ್ತೆ ಪಾರ್ಟಿ ಸವಾಲನ್ನ ಮಾಡೋದಕ್ಕೆ ನ್ಯಾಯಾಧೀಶರು ನಿರ್ಧರಿಸಿದ್ದಾರೆ. ಹೀಗಾಗಿ ಈ ನಡುವೆ ಆರೋಪಿಗಳೇನಿದ್ದಾರೆ ಕೇಶವಮೂರ್ತಿ, ನಿಖಿಲ್ ಹೊರತುಪಡಿಸಿ ಎಲ್ಲ ಉಳಿದ ಜಾಮೀನು ಪಡೆದಿರ್ತಕ್ಕಂಥ ಎಲ್ಲ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮತ್ತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಅವರೆಲ್ಲ ಸಹ VC ಮೂಲಕ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥದ್ದು. ಕಟ್ಕಟ್ಟೆಯಲ್ಲಿ ಈಗ ರೇಣುಕಾಸ್ವಾಮಿಯ ತಾಯಿ ಏನ್ ಬಂದು ನಿಂತಿದ್ದಾರೆ, ಪ್ರಮಾಣವನ್ನ ಸಹ ಬೋಧನೆ ಮಾಡಲಾಯಿತು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂತೇಳಿ ಅವ್ರಿಗೆ ಪ್ರಮಾಣವನ್ನ ಮಾಡಿಸ್ಕೊಂತಾರೆ. ನಂತರ ಅವ್ರ ಹೆಸರು, ಎಲ್ಲಿ ವಾಸ ಮಾಡ್ತಾ ಇದ್ರಿ, ಏನ್ ಕೆಲಸ ಅಂತ ಹೇಳಿ ಜಡ್ಜು ರೇಣುಕಾಸ್ವಾಮಿಯ ತಾಯಿಯನ್ನ ಕ್ವಶನ್ ಮಾಡಿರ್ತಕ್ಕಂಥದ್ದು. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಇರೋದ್ರಿಂದ ಎಲ್ಲ ವಕೀಲರನ್ನ ಸಹ ಮತ್ತೆ ಎಲ್ಲ ಮಾಧ್ಯಮದವರನ್ನ ಈಗ ಹೊರಗಡೆ ಕಳಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದು ಹೈ ಪ್ರೊಫೈಲ್ ಆಗಿರೋದ್ರಿಂದ, ದರ್ಶನ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸಾಕಷ್ಟು ಜನ ವಕೀಲರೇನಿದ್ದಾರೆ
ಕೋರ್ಟ್ ಆವರಣಕ್ಕೆ ಬಂದು ಕಿಕ್ಕಿರಿದು ನಿಂತಿರ್ತಾರೆ. ಹಾಗಾಗಿ ಯಾರು ವಿಟ್ನೆಸ್ ಅನ್ನ ಒಳಗಡೆ ಕರ್ಕೊಂಡ್ಬರೋದಕ್ಕೂ ಸಾಧ್ಯ ಆಗ್ತಾ ಇರೋದಿಲ್ಲ, ರೇಣುಕಾ ಸ್ವಾಮಿ ತಾಯಿಯನ್ನ ಒಳಗಡೆ ಕರ್ಕೊಂಡ್ಬರೋದಕ್ಕೂ ಸಾಧ್ಯ ಆಗ್ತಾ ಇರಲ್ಲ. ಹಾಗಾಗಿ ಈಗ ಇನ್ ಪ್ರೊಸೀಡಿಂಗ್ ನಡೀತಾ ಇರ್ತಕ್ಕಂಥದ್ದು SPP ಪ್ರಸನ್ನ ಕುಮಾರ್ ಮತ್ತೆ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ CV ನಾಗೇಶ್ ಕೂಡ ಕೋರ್ಟ್ ಅಲ್ಲಿ ಹಾಜರಿದ್ದಾರೆ. ಕೇವಲ ಕೇಸ್ಗೆ ಸಂಬಂಧಿಸಿದಂತೆ ದರ್ಶನ್ ಕೇಸ್ಗೆ ಸಂಬಂಧಿಸಿದಂತೆ ವಕೀಲರು, ಜಡ್ಜು ಮತ್ತೆ ಸಾಕ್ಷಿಗಳೇನಿದ್ದಾರೆ, ರೇಣುಕಾ ಸ್ವಾಮಿಯ ತಾಯಿ ತಂದೆ ಮಾತ್ರ ಕೋರ್ಟ್ ಒಳಗಡೆ ಇರಬೇಕು ಅಂತ ಹೇಳಿ ಜಡ್ಜು ಸೂಚನೆ ಕೊಟ್ಟಿರೋದು. ಹೀಗಾಗಿ ಇನ್ ಪ್ರೊಸೀಡಿಂಗ್ ನಡೀತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.